ಕರ್ತನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ. ಆತನು ಆಕಾಶವನ್ನು ಜ್ಞಾನದಿಂದ ನಿರ್ಮಿಸಿದ್ದಾನೆ. ಆತನ ಕೃಪೆಯು ಶಾಶ್ವತವಾದದ್ದು. ಗುರುವಾರ 23 ಮೇ 2024 ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಪೂರ್ವಕಾಲ ವೃತ್ತಾಂತ ಪ್ರಥಮ ಭಾಗ 29ನೇ ಅಧ್ಯಾಯದ 19ನೇ ವಚನ. ನನ್ನ ಮಗನಾದ ಸೊಲೊಮೋನನು ನಿನ್ನ ಆಜ್ಞಾವಿಧಿಗಳನ್ನು ಕೈಕೊಳ್ಳುತ್ತಿರುವಂತೆಯೂ ನಾನು ಯಾವ ಮಂದಿರಕ್ಕೋಸ್ಕರ ಇಷ್ಟೆಲ್ಲಾ ಸಿದ್ಧಪಡಿಸಿರುತ್ತೇನೋ ಆ ನಿನ್ನ ಮಂದಿರವನ್ನು ಅವನು ಯಥಾರ್ಥ ಮನಸ್ಸಿನಿಂದ ಕಟ್ಟಿಸಿ ತೀರಿಸುವಂತೆಯೂ ದಯಪಾಲಿಸು ಎಂಬುದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ತಂದೆ ತಾಯಿಗಳು ಮಕ್ಕಳಿಗೋಸ್ಕರವಾಗಿ ಮಕ್ಕಳು ದೇವರ ಸನ್ಮಾರ್ಗದಲ್ಲಿ ನಡಿಬೇಕೆಂಬುದಾಗಿ ಪ್ರಾರ್ಥಿಸುವುದು ಮತ್ತು ಅವರು ದೇವರ ಚಿತ್ತ, ದೇವರ ಕಾರ್ಯಕ್ಕೋಸ್ಕರವಾಗಿ ಕಂಡಂತ ಕನಸುಗಳನ್ನು ನೆರವೇರಿಸುವ ಹಾಗೆ ಪ್ರಾರ್ಥನೆ ಮಾಡುವಂಥದ್ದು ಅಗತ್ಯ. ಕರ್ತನಲ್ಲಿ ಪ್ರಿಯರೇ, ಈ ದಿನದ ವಾಕ್ಯ ಧ್ಯಾನ ಮಾಡೋಣ. ಇದಕ್ಕೆ ಆರಿಸಿಕೊಂಡಿರುವಂತಹ ಶೀರ್ಷಿಕೆಯು ತಂದೆ ತಾಯಿಗಳ ಪ್ರಾರ್ಥನೆ. ಈ ಒಂದು ಸಮಯದಲ್ಲಿ, ಅಂದರೆ ದಾವೀದನು ತನ್ನ ಕಡೆಯ ಗಳಿಗೆಯಲ್ಲಿ ಸಭೆಯ ಮುಂದೆ ಪ್ರಾರ್ಥನೆ ಮಾಡುವಂಥದ್ದನ್ನು ನೋಡುತ್ತೇವೆ. ಸಭೆಗೋಸ್ಕರವಾಗಿ, ಜನಾಂಗಗಳಿಗೋಸ್ಕರವಾಗಿ, ರಾಜ್ಯಕ್ಕೋಸ್ಕರವಾಗಿ, ರಾಜ್ಯ ಆಳುವವರಿಗೋಸ್ಕರವಾಗಿ ದಾವೀದನು ಪ್ರಾರ್ಥನೆ ಮಾಡುವಂಥವನಾಗಿದ್ದಾನೆ. ಅದರಲ್ಲಿ ವಿಶೇಷವಾಗಿ ತನ್ನ ನಂತರ ಅರಸನಾಗಿ ಆಳಲಿಕ್ಕಿರುವಂಥ ಸೊಲೊಮೋನನಿಗೆ ಪ್ರಾರ್ಥಿಸಿ ದೇವರ ಆಜ್ಞಾವಿಧಿಗಳನ್ನೆಲ್ಲ ಪರಿಪಾಲಿಸುವಂತಾಗಬೇಕೆಂಬುದಾಗಿ ಪ್ರಾರ್ಥನೆ ಮಾಡುತ್ತಾ, ಅದಾದ ನಂತರ ದಾವೀದನು ತಾನೇ ಕನಸು ಕಂಡಂತ, ಅಂದರೆ ದೇವಾಲಯ ಕಟ್ಟಬೇಕೆಂಬುದಾಗಿ ಕನಸು ಕಂಡು ಅದಕ್ಕೋಸ್ಕರವಾಗಿ ಎಲ್ಲವನ್ನೂ ಸಿದ್ಧಪಡಿಸಿದಂಥ ಆ ಸ್ಥಿತಿಯನ್ನು, ಅಂದರೆ ಆಲಯ ಕಟ್ಟುವ ಕೆಲಸ ಅದನ್ನು ಮಾಡಿ ಮುಗಿಸಬೇಕೆಂಬುದಾಗಿ ದೇವರಲ್ಲಿ ಪ್ರಾರ್ಥಿಸುವಂತವನಾಗಿದ್ದಾನೆ. ಕರ್ತನಲ್ಲಿ ಪ್ರೇರೆ, ಮೊದಲು ತಂದೆ ತಾಯಿಗಳ ಪ್ರಾರ್ಥನೆ ದೇವರ ಸನ್ಮಾರ್ಗದಲ್ಲಿ ಮಕ್ಕಳು ನಡಿಬೇಕು, ದೇವರ ಭಯಭಕ್ತಿಯಲ್ಲಿ ನಡಿಬೇಕೆಂಬುದಾಗಿ. ಮತ್ತೆ ಮುಂದಿನ ಪ್ರಾರ್ಥನೆ ಅಥವಾ ಆಶೆ ಏನೆಂದರೆ ದೇವರ ಕಾರ್ಯಕ್ಕೆ ಕೈ ಹಾಕಿರುವಂಥ ಕೆಲಸವನ್ನು ಮಕ್ಕಳು ಪೂರ್ತಿಗೊಳಿಸಬೇಕೆಂಬುದಾಗಿ. ದಾವೀದನಿಗೆ ಇದ್ದಂಥ ಒಂದು ದೊಡ್ಡ ಆಸೆ ದೇವಾಲಯವನ್ನು ಕಟ್ಟಬೇಕೆಂಬುದಾಗಿ. ಆದರೆ ದೇವರು ಅದಕ್ಕೆ ಒಪ್ಪದೆ ಸೊಲೊಮೋನನು ಕಟ್ಟಬೇಕೆಂಬುದಾಗಿ ಹೇಳಿದನು. ಅದೇ ರೀತಿಯಲ್ಲಿ ದಾವೀದನು ಪ್ರಾರ್ಥನಾ ಪೂರ್ವಕವಾಗಿ ಆ ಕಾರ್ಯವನ್ನು ಮಗನಿಗೆ ಒಪ್ಪಿಸಿಕೊಡುವಂತವನಾಗಿದ್ದಾನೆ. ಕರ್ತನಲ್ಲಿ ಪ್ರೇರೆ, ತಂದೆ ತಾಯಿಗಳಿಗೆ ಮಕ್ಕಳನ್ನು ಪೋಷಿಸುವಾಗ ಮಕ್ಕಳು ದೇವರ ಮಾರ್ಗದಲ್ಲಿ ನಡೆಯುವಂಥವರಾಗಬೇಕೆಂಬುದಾಗಿ ಪ್ರಾರ್ಥಿಸುವಂಥದ್ದು, ನಡೆಸುವಂಥದ್ದು ಅಗತ್ಯ. ಅಷ್ಟು ಮಾತ್ರವಲ್ಲದೆ ದೇವರ ಉದ್ದೇಶ, ದೇವರ ಕಾರ್ಯ ಮಕ್ಕಳು ಮಾಡಬೇಕು, ಅಥವಾ ನಾವು ಕಂಡಂಥ ಕನಸುಗಳನ್ನು ಅವರು ಪೂರ್ತಿಗೊಳಿಸಬೇಕು. ಅದನ್ನು ಪ್ರಾರ್ಥನಾ ಪೂರ್ವಕವಾಗಿ ದೇವರ ಚಿತ್ತದ ಮೇರೆಗೆ ಕೇಳುವಂತವರಾಗಬೇಕು. ಕರ್ತನೇ ದಯಾಮಯ ಸ್ವಾಮಿ, ನಾವಂತೂ ನಿನ್ನಲ್ಲಿಯೇ ಎಲ್ಲವನ್ನು ಬೇಡಿಕೊಳ್ಳುತ್ತೇವೆ. ಮಕ್ಕಳಿಗೋಸ್ಕರವಾಗಿ ತಂದೆ ತಾಯಿಗಳು ಬೇಡಿಕೊಳ್ಳುವಾಗ ಎಲ್ಲವನ್ನು ನೀನು ಅನುಕೂಲಿಸಿಕೊಡುತ್ತೆ ಎಂಬ ನಂಬಿಕೆಯಿಂದ ಬೇಡಿಕೊಳ್ಳುತ್ತೇವೆ. ಕುಟುಂಬಗಳನ್ನು, ಮಕ್ಕಳನ್ನು ಆಶೀರ್ವದಿಸು. ನಿನ್ನ ಚಿತ್ತಕ್ಕೆ ನಮನೊಪ್ಪಿಸಿದ ಪ್ರಾರ್ಥನೆ ಯೇಸುವಿನ ನಾಮದಲ್ಲಿ ದೀನತೆಯಿಂದ ಬೇಡಿದೆವು ತಂದೆಯೇ, ಆಮೆನ್.